ಅಕಾಲಿಕ ಮಳೆಯಿಂದ 200 ವರ್ಷಗಳ ಮನೆ ನೆಲಸಮ, ಬೀದಿಗೆ ಬಿದ್ದ ವೃದ್ಧ ದಂಪತಿಗಳು. ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲುಗುರ್ಕಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಸಿಡಿಲು ಭರಿತ ಅಕಾಲಿಕ ಮಳೆಗೆ ವೃದ್ಧ ದಂಪತಿಗಳು ವಾಸವಿದ್ದ ಮನೆ ಗೋಡೆಗಳು ನೆಲಸಮವಾಗಿದೆ. ಅದೃಷ್ಟವಶತ ಅವರು ಪಾರಾಗಿದ್ದು ತುಂಬ ಕಡುಬಡತನದಲ್ಲಿ ಬೀದಿಯಲ್ಲಿ ಜೀವನ ಸಾಗಿಸುವ ದುಸ್ಥಿತಿಯು ಅವರಿಗೆ ಎದುರಾಗಿದೆ. 22ನೇ ಶತಮಾನದಲ್ಲೂ 200 ವರ್ಷಗಳ ಹಿಂದೆ ನಿರ್ಮಿಸಿರುವ ಮನೆಯಲ್ಲಿ ವಾಸವಿರುವ ಆ ವಿರುದ್ಧ ದಂಪತಿಗಳ ಬಡತನವೇ ಇದಕ್ಕೆ ಸಾಕ್ಷಿ. ಈಗ ಸರ್ ಏನು ಇಲ್ಲದೆ ಟಾರ್ಪಲ್ಲು ಕಟ್ಟಿದ್ದೀರಿ, ಮನೆಗೆ ಬರ್ತಿದ್ದು ನೀರು ಟಾರ್ಪಲ್ಲು ಕಟ್ಟಿ, ಬಾತ್ರೂಮ್ ಇಲ್ಲ, ಬಚ್ಚಲಿಲ್ಲ, ಮನೆಗೆ ಕಾಯಿಲೆ ಮನುಷ್ಯನ ಎತ್ಕೊಂಬರ್ಬೇಕು ನಾವು. ಏನಾದರೂ ಗೌರ್ಮೆಂಟ್ ನಿಂತ ಅಷ್ಟು ಅನುಕೂಲ ಮಾಡಿರಿ. ಹಂಗೈತೆ ನಮ್ಮ ಪರಿಸ್ಥಿತಿ, ನಮ್ಗೆ ಯಾರೂ ಇಲ್ಲ. ವಯಸ್ಸಾದ ದಂಪತಿಗಳು, ಅದರಲ್ಲೂ ಗಂಡನಿಗೆ ಆಸ್ತಮ. ಸುಮಾರು 60 ವರ್ಷದ ಮೇಲ್ಪಟ್ಟ ಅಜ್ಜಿಯು ಕೂಲಿ ಮಾಡಿ ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿತ್ತು. ಅದರಲ್ಲೂ ಈಗ 4 ದಿನದ ಹಿಂದೆ ಸುರಿದ ಅಕಾಲಿಕ ಮಳೆಯಿಂದ ವಾಸವಿದ್ದ ಮನೆಯ ಗೋಡೆಗಳು ಒಂದು ಕಡೆ ಕುಸಿದಿರುವ ಕಾರಣ ನೆಲೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇನ್ನು ಇವರಿಗೆ 4 ಜನ ಹೆಣ್ಣು ಮಕ್ಕಳಿದ್ದು, ಇವರು ತಮ್ಮ ಗಂಡನ ಮನೆಯ ವಾಸ ದೂರದ ಊರುಗಳಿಗೆ ಮದುವೆ ಆಗಿರುವ ಹಿನ್ನೆಲೆ ವಿರುದ್ಧ ದಂಪತಿಗಳ ಯೋಗಕ್ಷೇಮವು ತೀರಾ ಕಡಿಮೆಯಾಗಿದೆ. ಆದ್ದರಿಂದ ಸರ್ಕಾರ ಮುಂದೆ ಬಂದು ಇವರ ನೆಮ್ಮದಿಯ ಜೀವನಕ್ಕೆ ಸೌಲಭ್ಯವನ್ನು ಒದಗಿಸಿಕೊಟ್ಟು ಆಸರೆಯಾಗಬೇಕಾಗಿದೆ ಎಂಬುದು ಆ ದಂಪತಿಗಳ ಅಳಲಾಗಿದೆ. ಮಳೆ ಬಂದ ಸರ್, ಮೊದಲ ದಿವಸ ಮನೆಯಲ್ಲಿ ನಾವು ನಮ್ಮ ಹೆಂಗಸರಿದ್ದೀವಿ ಸರ್. ಬೇರೆ ಏನಾದರೂ ಇಲ್ಲ ಎಲ್ಲ ಓಡಿ ಬಂದಿದ್ದೆ. ಅಧಿಕಾರಿ ಸೆಕ್ರೆಟರಿ ಬಂದಿದ್ದ. ಅವರು ಫೋಟೋ ತಗೊಂಡು ಹೋದ್ರು. ಹೀಗೆ 100 ವರ್ಷ ಬಾಳಿದ ಮನೆ ಮಳೆಯಿಂದ ಕುಸಿತಗೊಂಡ ಮನೆಯನ್ನು ಕಂಡು ಕಣ್ಣೀರಿಡುತ್ತಿರುವ ವೃದ್ಧ ದಂಪತಿಯ ಹೆಸರು ವೆಂಕಟರೆಡ್ಡಿ ಲಕ್ಷ್ಮಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದವರು. ಹೌದು, ಈ ವೃದ್ಧ ದಂಪತಿಗಳಿಗೆ 4 ಜನ ಹೆಣ್ಣು ಮಕ್ಕಳಿದ್ದು, ಮಕ್ಕಳನ್ನು ಮದುವೆ ಮಾಡಿಕೊಟ್ಟ ನಂತರ ಗುಂಡ್ಲಗುರ್ಕಿ ಗ್ರಾಮದ ತನ್ನ ತಂದೆ ಕಟ್ಟಿಸಿಕೊಟ್ಟ ವಯಸ್ಸಾದ ಮನೆಯಲ್ಲಿ ವಾಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಸುರಿದ ಭಾರಿ ಮಳೆ ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿ ಮಾಡಿತ್ತು. ಬಿರುಗಾಳಿ ಸಹಿತ ಗಾಳಿ ಮಳೆಯಿಂದಾಗಿ ವೃದ್ಧರ ಮನೆ ಕುಸಿದು ವೃದ್ಧ ದಂಪತಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೆಂಕಟರೆಡ್ಡಿ ಅನಾರೋಗ್ಯದಿಂದ ಬಳಲ್ತಾ ಇದ್ದು, ಮನೆಯಲ್ಲೇ ಇದ್ದ ವೇಳೆ ಈ ಅವಘಡ ಸಂಭವಿಸಿದ್ದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆ ಬಿದ್ದು ಎಲ್ಲ ಮನೆ ಮಳೆ ಬಂದ. ಓಕೆ, ಈ ಪಂಚಾಯತ್ ಅಧಿಕಾರಿಗಳು ಯಾರಾದ್ರು ಬಂದಿದ್ರಾ? ಯಾರು ಬಂದಿಲ್ಲ ಸರ್, ಯಾರಿಗೂ ಹೇಳಿದ್ವಿ. ಈಗ ಈ ಮನೆ ಬಿಟ್ಟರೆ ನಿಮ್ಗೆ ಬೇರೆ ವಾಸ ಯಾರು ಇಲ್ಲ. ಎಷ್ಟು ಜನ ಇರ್ತೀರ ಮನೆಯಲ್ಲಿ? ನಾವಿಬ್ರೆ. ಯಾರ್ಯಾರು? ನನ್ನ ಹೆಸರು ನಾನು. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಮ್ಮ. ಓಕೆ, ನೀವು ಇದು ಬಿಟ್ರೆ ಬೇರೆ ಮನೆ ಇಲ್ವಾ? ಇಲ್ಲ ಸರ್. ಮಕ್ಕಳೆಲ್ಲ ಮದುವೆಗಳಾಗಿ ಅವ್ರ ಮನೇಲಿ ಅವ್ರು ಹೋಗ್ಬಿಟ್ಟಿದ್ದಾರೆ. ಇನ್ನು ವಯೋವೃದ್ಧರಾಗಿರುವ ವೆಂಕಟರೆಡ್ಡಿ ಲಕ್ಷ್ಮಮ್ಮ ದುಡಿದು ಹಳೆದ ಮನೆಯಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ಮೊನ್ನೆ ಸುರಿದ ಬಿರುಗಾಳಿ ಸಮೇತ ಗಾಳಿ ಮಳೆಗೆ ವೃದ್ಧರ ಮನೆ ಸಂಪೂರ್ಣ ಹಾನಿಯಾಗಿದ್ದು, ವೃದ್ಧ ದಂಪತಿಗಳು ಈಗ ನಿರಾಶ್ರಿತರಾಗಿ ಬೀದಿ ಪಾಲಾಗಿದ್ದು, ವಯೋವೃದ್ಧರ ಪರ ನಿಲ್ಲಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದು, ವೃದ್ಧರ ಕಣ್ಣೀರಿಗೆ ಕಾರಣವಾಗಿದ್ದು, ಆಸರೆಗಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮನೆನೇ ಗೋಡೆ ಬಿದ್ದೋಗೈತೆ, ಮೇಲಾಟನು ಬೀಳೋ ಮಟ್ಟದಾಗ ಬೀಳ್ತೈತೆ. ನಮಗೂ ಹೆಣ್ಮಕ್ಳಿದ್ರು ಮದುವೆ ಮಾಡಿಕೊಟ್ಬಿಟ್ಟಿದ್ದೀರಿ. ಇವಾಗ ಮನೆಯೊಳಗೆ ಯಾರು ಇಲ್ಲ, ನಾವು ನಮ್ಮ ಯಜಮಾನ್ ಇಬ್ಬರು ಇದ್ದೀರಿ. ಅದೇನಾದರೂ ಬಿದ್ದೋದ್ರೆ ಅನನುಕೂಲ ಆಗ್ತದೆ. ನಮ್ಗೇನಾದ್ರೂ ಹತ್ತು ಕಡೆ ನಿಂಕ ನೋಡಿ ರೊಟ್ಟು ಸೌಕರ್ಯ ಮಾಡಬೇಕು. ಬಿದ್ದೋಗಿ ಏನು 3 ದಿವಸ ಆಯಿತು. ಈ ಅಪ್ಪ ಮಲಗಿದ್ದ, ನಾನು ಆಚೆ ಕಡೆ ಇದ್ದೆ. ಏನಾದ್ರೂ ಹಾನಿ ಆಗಿದ್ಯಾ? ಏನಾದ್ರು ದವಸ ಧಾನ್ಯ ಹೋಗಿರೋದು? ದವಸ ಧಾನ್ಯ ಕಡದೊಳಗೆ ಇದ್ದು ರಾಗಿ, ಅವರಷ್ಟು ವೇಸ್ಟ್ ಆಗ್ಯವೆ. ಯಾರಾದ್ರೂ ವಿಸಿಟ್ ಬಂದಿದ್ರಾ ಇಲ್ಲಿ ಮಳೆ ಬಿದ್ಮೇಲೆ? ನಿನ್ನೆ ಸೆಕ್ರೆಟರಿ ಬಂದಿದ್ದ ಅಷ್ಟೇ, ಇನ್ಯಾರು ಬಂದಿಲ್ಲ. ಏನ್ ಹೇಳಿದ್ರು? ಏನಮ್ಮ ಯಾರಾದ್ರೂ ಹೇಳೋಷ್ಟಿಲ್ಲ ನೋಡಿ, ಏನಾದರೂ ಮುಸ್ಲಿಮರ್ಗೆ ಅನುಕೂಲ ಮಾಡೋಷ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋದ ಸೆಕ್ರೆಟರಿ. ಸರ್ಕಾರ ಹಾಗೂ ಸ್ಥಳೀಯ ಆಡಳಿತವು ತಕ್ಷಣ ಸ್ಪಂದಿಸಿ ಸಂಕಷ್ಟದಲ್ಲಿರುವ ವೃದ್ಧ ದಂಪತಿಗಳಿಗೆ ನೆರವು ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.